ಸುತ್ತ ನನ್ನ ಹೆಸರು ಮನಸ್ವಿ ಕುಲಾಲ್. ವಯಸ್ಸಿನಲ್ಲೂ ಅನುಭವದಲ್ಲೂ ಕಿರಿಯಳಾದ ನಾನು ನನ್ನ ಮುಕ್ತ ಅಭಿಪ್ರಾಯವನ್ನ ತಮ್ಮೆದುರು ಹಂಚಿಕೊಳ್ಳಲು ನಿಂತಿದ್ದೇನೆ. ಬಂಧುಗಳೇ, ಕನ್ನಡದ ಕವಿ ಶ್ರೇಷ್ಠರೊಬ್ಬರ ಅಂದದ ಸಾಲು ನನಗೆ ನೆನಪಾಗ್ತಾ ಇದೆ. ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯ, ಶಸ್ತ್ರಾಸ್ತ್ರ ಸಂಘರ್ಷ ನರಮೇಧ ಬೇಡ, ಕೆಡಿಸಿ ಬಿಡುವ ನಾಡ ಜನಮನದ ಸಂಸ್ಕೃತಿಯ ತನಗೆ ತಾನೇ ನಾಶ ಹೊಂದೋದು ನೋಡ. ಬಂಧುಗಳೇ, ಮೌಲ್ಯ ಅಂದ್ರೆ ಬೇರೇನಲ್ಲ, ಅದು ನಮ್ಮೊಳಗೆ ತುಂಬಿರುವಂತಹ ಸಂಸ್ಕೃತಿ, ಸಭ್ಯತೆ ಹಾಗೂ ಸಜ್ಜನಿಕೆಗಳೇ. ಇಂದಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಾದ ನಮ್ಗೆ ಮೌಲ್ಯ ಶಿಕ್ಷಣ ಕಡ್ಡಾಯಗೊಳಿಸಲೇಬೇಕಾದ ಅನಿವಾರ್ಯತೆ ಇದೆ. ಅದ್ಯಾಕೆ ಅನ್ನೋದು ನನ್ನದೇ ಪುಟ್ಟ ಬದುಕಿನ ಒಂದು ಅನುಭವದ ಕಥೆಯನ್ನ ತಮ್ಮೆದುರು ಪ್ರಸ್ತುತಪಡಿಸ್ತೇನೆ. ಹಿಂದೆ ಹಿರಿಯರೊಬ್ಬರ ಜೊತೆಗೆ ಹೀಗೆ ಸುಮ್ಮನೆ ಉಡುಪಿಯ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿಯ ಅಜ್ಜ ಅಜ್ಜರು ಹೇಗೆ ಬದುಕುತ್ತಿದ್ದಾರೆ ಎಂದು ತಿಳಿಯುವ ಕುತೂಹಲ ನಂದು. ಒಬ್ಬ ಅಜ್ಜನನ್ನು ಮಾತನಾಡಿಸಿದೆ. ಆ ಅಜ್ಜನ ಮಗ ಮತ್ತು ಸೊಸೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ವೈದ್ಯರು. ಈ ಅಜ್ಜ ಯಾವುದೋ ಒಂದು ಕಂಪನಿಯಲ್ಲಿ ಸಾಮಾನ್ಯ ಕ್ಲರ್ಕ್ ಆಗಿ ದುಡಿದು ತನ್ನ ಹೊಟ್ಟೆ ಬಟ್ಟೆಯನ್ನ ಕಟ್ಟಿಕೊಂಡು ಮಗನನ್ನ ಓದಿಸಿ ಡಾಕ್ಟರ್ ಆಗಿ ಮಾಡಿದ್ರು. ಆದ್ರೆ ಈ ಅಜ್ಜನ ರಟ್ಟೆ ಬಲ ಕಡಿಮೆ ಆಗ್ತಾ ಇದ್ದ ಹಾಗೆ ತನ್ನ ಮಕ್ಕಳು ದೂರದ ಉಡುಪಿಯ ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ತೊಳ್ಕೊಂಡ್ ಬಿಟ್ರು. ಕಬ್ಬಿಣದ ಸರಳಿನ ಕಿಂಡಿಯಲ್ಲಿ ಆ ವಯಸ್ಸಾದ ಅಜ್ಜ ತನ್ನ ಮಗ ಮತ್ತು ಸೊಸೆಯರ ಬರುವಿಕೆಗೆ ಕಾಯ್ತಾ ಕುಳಿತಿದ್ದ ಒಂದು ನೋಟವನ್ನ ನೋಡ್ತಾ ಇದ್ರೆ ಮನಸ್ಸು ನೋವಿನಿಂದ ಆಳ್ತಾ ಇತ್ತು. ಬಂಧುಗಳೇ, ಯಾಕಿಂತ ಕಾಲ ಬಂತು? ಗುರು ಹಿರಿಯರಿಗೆ, ಮಾತಾಪಿತರಿಗೆ ಅಪಾರ ಗೌರವ ನೀಡಿ ಸಲಹುತ್ತಿದ್ದ ಈ ಭವ್ಯ ಭಾರತ ಇಂದು ಇಂಥ ದುಸ್ಥಿತಿಗೆ ಇಳಿದಿದ್ದಾದ್ರೂ ಯಾಕೆ? ಎಲ್ಲೋ ಅಮೆರಿಕ, ಇಂಗ್ಲೆಂಡ್ಗಳಲ್ಲಿ ಕೇಳಿ ಬರುತ್ತಿದ್ದ ಓಲ್ಡ್ ಏಜ್ ಹೋಮ್ ನ ಪರಿಕಲ್ಪನೆ ಇಂದು ನಮ್ಮದೇ ಊರುಗಳಲ್ಲಿ ಕೇಳಿ ಬರುವಷ್ಟು ಹತ್ತಿರವಾಯ್ತಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಒಂದೇ, ಅದು ಮೌಲ್ಯ ಶಿಕ್ಷಣದ ಕೊರತೆ. ಹೌದು, ಬ್ರಿಟಿಷರು ಭಾರತಕ್ಕೆ ಬಂದು ಮೆಕ್ಕಾಲೆ ಆಧಾರಿತ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮೊಳಗೆ ರೂಪಿಸಿದ ದಿನದಿಂದಲೇ ಹಂತ ಹಂತವಾಗಿ ನಮ್ಮೊಳಗಿನ ಮೌಲ್ಯಗಳ ಸವಕಳಿ ಆರಂಭವಾಯಿತು. ಇಂದಿನ ನಮ್ಮ ಶಿಕ್ಷಣ ಕಾಗದದ ಸರ್ಟಿಫಿಕೇಟ್ಗಳಾಗುತ್ತಿದೆ ವಿನಃ ಜ್ಞಾನಾರ್ಜನೆ ಆಗುತ್ತಿಲ್ಲ. ಅಷ್ಟಕ್ಕೂ ಯೋಚನೆ ಮಾಡಿ, ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸುವಾಗ ನಮ್ಗೆ ನಮ್ಮದೇ ನೆಲದ ಮಹರ್ಷಿ ಅರವಿಂದ್ರ ಅವರ ಶಿಕ್ಷಣ ಆದರ್ಶವಾಗಬೇಕಿತ್ತು, ಸ್ವಾಮಿ ವಿವೇಕಾನಂದರವರ ಶಿಕ್ಷಣ ಆದರ್ಶವಾಗಬೇಕಿತ್ತು, ರವೀಂದ್ರನಾಥ್ ಟಾಗೂರ್ ಅವರ ಶಿಕ್ಷಣ ಆದರ್ಶವಾಗಬೇಕಿತ್ತು. ಆದ್ರೆ ಆದರ್ಶವಾಯ್ತಾ? ಇಲ್ಲ. ಬಂಧುಗಳೇ, ದೇಶದ ಅರ್ಥ ವ್ಯವಸ್ಥೆಯು ಹಾಳಾದ್ರೆ ಹೊಸ ಹೊಸ ಯೋಜನೆ ತಂದು ಅದನ್ನ ಪುನಃ ರೂಪಿಸಬಹುದು. ಇಂದು ಕಾರ್ಖಾನೆಗಳು ಬಿದ್ದು ಹೋದ್ರೆ ನಾಳೆ ಪುನಃ ಕಟ್ಬೋದು. ಆದ್ರೆ ನಮ್ಮೊಳಗೆ ಮೌಲ್ಯಗಳು ನಾಶವಾದ್ರೆ ಹೇಳ್ತೀನಿ ಬಂಧುಗಳೇ, ಪುನಃ ರೂಪಿಸುವುದು ಕಷ್ಟ. ಹಾಗಾಗಿ ನಾವಿವತ್ತು ಎಚ್ಚೆತ್ತುಕೊಳ್ಳಲೇಬೇಕಿದೆ. ಮೌಲ್ಯ ಅಂದ್ರೆ ನಾವು ಬೇರೇನು ಕಲಿಬೇಕಾಗಿಲ್ಲ. ಸಂಸ್ಕಾರ ಭರಿತ ಬದುಕು, ಗುರು ಹಿರಿಯರಿಗೆ ತೋರಬೇಕಾದಂತಹ ಗೌರವ, ನೆಲ ಜಲದ ಬಗೆಗೆ ಪ್ರೀತಿ ಮತ್ತು ಮಮತೆ ನಮ್ಮೊಳಗೆ ಬೆಳೆದ್ರೆ ಅದುವೇ ನಿಜವಾದ ಮೌಲ್ಯ ಶಿಕ್ಷಣ. ಅಂತಹ ಶಿಕ್ಷಣ ಇಂದಿನ ಪೀಳಿಗೆಯವರಾದ ನಮ್ಗೆ ಸದಾ ದೊರಕಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಹಾಯ್ ಮನಸ್ವಿ. ಹಲೋ. ಸೊ ತುಂಬಾ ಒಳ್ಳೆ ಮಾತಾಡಿದ್ರಿ. ಕೆಲವು ಅಬ್ಸರ್ವೇಷನ್ ಹೇಳ್ತೇನೆ. ಫಸ್ಟಿಗೆ ನಿಮ್ಮ ಫೇವ್ರೇಟ್ ಸ್ಪೀಕರ್ ಯಾರು? ತುಂಬಾ ಒರೇಟರ್, ನಿಮ್ಮ ಫೇವ್ರೇಟ್ ಒರೇಟರ್ ಯಾರು? ಸ್ವಾಮಿ ವಿವೇಕಾನಂದ. ಅಲ್ಲ, ಈಗಿನ ಪ್ರೆಸೆಂಟ್ ಯಾರನ್ನು ಕೇಳೋದಿಲ್ವಾ ನೀವು? ಹೇಳ್ತೇನೆ, ಆದ್ರೆ ನಂಗೆ ಅಷ್ಟು ಅಂದ್ರೆ ಏನ್ ಗೊತ್ತಾ, ಸ್ವಲ್ಪ ಈಗಿನ ಮಾಡರ್ನ್ ವೇವ್ ಏನಿದೆ ಅದರ ಇನ್ಫ್ಲೂಯೆನ್ಸ್ ಕಾಣ್ತಾ ಉಂಟು ನಿಮ್ಮ ಸ್ಪೀಚ್ ಅಲ್ಲಿ. ಅಂದ್ರೆ ತುಂಬಾ ಟೈಮ್ ಬಂಧುಗಳೇ ಅಂತ ಯೂಸ್ ಮಾಡ್ತೀರಿ, ಅದು ಕೆಲವು ಜನ ಸ್ನೇಹಿತರೆ ಅಂತ ಗಡಿ 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 ಅದು ಯೂಸ್ ಮಾಡ್ತಾರೆ. ಅದು ಪೊಲಿಟಿಕಲ್ ಭಾಷಣಕ್ಕೆ ಸ್ವಲ್ಪ ಸೂಟೇಬಲ್ ಆಗ್ತದೆ, ಬಟ್ ಅದನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಓಕೆ, ಅಂತ ಯೂಸೇಜ್ ಗಳನ್ನ ಅವಾಯ್ಡ್ ಮಾಡಿ. ಮತ್ತೆ ಅದು ತುಂಬಾ ಒಳ್ಳೆ ರೀತಿ ಕೇಳೋದಿಲ್ಲ, ಅಂದ್ರೆ ನಿಮ್ಮ ಲಾಂಗ್ ನೀವು ಹೇಳುವಾಗ ಅದು ಅಷ್ಟು ಕೇಳೋದಿಲ್ಲ. ಇನ್ನೊಂದು, ಮೆಕ್ಕಾಲೆ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಏನು? ಮೆಕ್ಕಾಲೆ ಆಧಾರಿತ ಅದು ಬ್ರಿಟಿಷರು ಬಂದು ಮಾಡಿದಂತ ಒಂದು ಶಿಕ್ಷಣ ಅಂತ ಹೇಳ್ತಾರೆ. ಓಕೆ, ನಿಮ್ಗೆ ಸ್ಪೀಚ್ ನೀವೇ ಬರ್ತದಾ? ಇಲ್ಲ, ನನ್ನಪ್ಪ ಬರ್ತಾರೆ. ಓಕೆ, ನೀವ್ ಏನ್ ಮಾಡಿ ಗೊತ್ತಾ, ನೆಕ್ಸ್ಟ್ ಟೈಮ್ ಸ್ಪೀಚ್ ನಿಮ್ಗೆ ಬರೆದು ಕೊಟ್ಟಾಗ ನೀವು ಅದನ್ನ ತುಂಬಾ ಚಂದ ಕಲ್ತಿದ್ದೀರಿ, ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅಷ್ಟು ವರ್ಡ್ ಗಳನ್ನ ಅರ್ಥ ಮಾಡ್ಕೊಂಡು ಹೇಳ್ತೀರಿ. ಬಟ್ ಅದ್ರ ಜೊತೆಗೆ ನೀವು ಆ ಮೀನಿಂಗ್ ಗಳನ್ನು ಕೂಡ ಸ್ವಲ್ಪ ಕಳ್ಕೊಳ್ಳಿ, ಆಯ್ತಾ? ಯಾಕಂದ್ರೆ ಮೆಕ್ಕಾಲೆ ಎಜುಕೇಶನ್ ಸಿಸ್ಟಮ್ ಇವತ್ತಿಗೂ ಉಂಟಾ ಇಲ್ವಾ? ನನ್ನ ಪ್ರಕಾರ ಅದು ಹೋಗಿದೆ, ಆಯ್ತಾ? ಇವತ್ತು ಎಲ್ಲ ನ್ಯೂ ಎಜುಕೇಶನ್ ಪಾಲಿಸಿ ನಮ್ಗೆ ಸುಮಾರು 3 ಬಂದ ನಂತರ ಅದು ಹೋಗಿದೆ. ಸೊ ಅಂತ ಮೀನಿಂಗ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಯೂಸ್ ಮಾಡ್ತಿದ್ದೀರಿ, ಆ ವಿಷಯಕ್ಕೆ ನಾನು ಹೇಳ್ತಿರುವಂತದ್ದು. ಅದನ್ನ ಸ್ವಲ್ಪ ಜಾಗ್ರತೆ ವಹಿಸಿ, ಮತ್ತೆ ಸ್ವಲ್ಪ ಲೆಸ್ ಅಗ್ರೆಸಿವ್ ಆಗಿ ಮಾತಾಡಿ. ಉಳಿದದೆಲ್ಲ ಚಂದ ಇದೆ. ಓಕೆ. ಭರತನಾಟ್ಯದಲ್ಲಿ ಇದ್ದೀರಾ ನೀವು? ಓಕೆ, ಭರತನಾಟ್ಯದಲ್ಲಿ ಇದ್ದವರು ಸ್ಪೀಚಿಗೆ ಹೇಳಿ ಮಾಡಿಸೋದು. ಯಾಕೆಂದರೆ ಸ್ಪೀಚ್ನಲ್ಲಿ ಕಣ್ಣು ಮಾತಾಡಬೇಕು, ತುಟಿ ಮಾತಾಡಬೇಕು, ಮೂಗು ಮಾತಾಡಬೇಕು, ಎಲ್ಲ ಮಾತಾಡಬೇಕು. ಸರ್ ಹೇಳಿದಾಗೆ ಆ ಬಂಧುಗಳೇ ಎಂಬ ಶಬ್ದ ರಿಪೀಟ್ ಆಗ್ತದೆ. ಸೊ ಯು ಪುಟ್ ಯುವರ್ ಓನ್ ವರ್ಡ್, ಇನ್ನು ಯಾರನ್ನೋ ಕಾಪಿ ಮಾಡಿದಾಗೆ ಆಗುತ್ತೆ. ಓಕೆ, ಮತ್ತು ವಾಟ್ಸಪ್ನಲ್ಲಿ ಬರುವಂಥದ್ದು, ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಭಾಷಣಗಳನ್ನು ಅದು ಅನುಕರಣೆ ಬೇಡ.
ನಿನ್ನ ಶೂಸ್ನಲ್ಲಿ ನೀನು ನಡಿಬೇಕು. ಇನ್ನೊಬ್ಬರ ಶೂಸ್ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಮತ್ತು ನಾನು ತುಂಬ ಸಣ್ಣವಳು, ನಿಮ್ಮ ಮುಂದೆ ಭಾಷಣ ಯಾರು ಹೇಳಿದರು? ಈಗಿನ ಚೆಸ್ ಚಾಂಪಿಯನ್ ಯಾರನ್ನು ಸೋಲಿಸಿದ್ದು ಗೊತ್ತು ನಿಮಗೆ? ಇಲ್ಲ, ಪ್ರಜ್ಞಾನಂದ್, ಗುಕೇಶ್ ಇವರ ಬಗ್ಗೆ ಕೇಳಲೇ ಇಲ್ಲ. ಸ್ವಲ್ಪ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಜನರಲ್ ನಾಲೆಜನ್ನು ಇಂಪ್ರೂವ್ ಮಾಡಿದರೆ ದ ಸ್ಮಾಲ್ ಈಸ್ ಬ್ಯೂಟಿಫುಲ್. ಹೂ ಸೆಡ್? ಈಗ ಒಂದು ನಿಮ್ಮ ಕ್ಲಾಸ್ನಲ್ಲಿ ಉದ್ದುದ್ದ ಹುಡುಗಿಯರಿದ್ದರೆ ನಿಮ್ಗೆ ಟೆನ್ಷನಾ? ನೋಡಿ, ಸ್ಮಾಲ್ ಈಸ್ ಬ್ಯೂಟಿಫುಲ್. ಓಕೆ, ಆಲ್ವೇಸ್ ರಿಮೆಂಬರ್ ದಿಸ್. ಸರ್, ಏನು ಮಾಡುವ? ಅಲ್ಲ, ಫಸ್ಟ್ ಏನಂತ ಹೇಳಿದ್ರೆ, ನೀವು ಮಾತಾಡ್ತಿದ್ದೀರಿ, ನಾವು ಕೇಳ್ತಿರೋದು, ನಮ್ಗೇನು ಬರುದಿಲ್ಲ ಆಯ್ತಾ, ಅದಕ್ಕೆ ನಾವು ನಿಮ್ಮದು ಕೇಳ್ತಿರೋದು. ಆ ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ. ನಿಮ್ಮ ಏಜ್ ಎಂತ ಬೇಕಾದ್ರೂ ಇರ್ಲಿ, ಅದು ಮ್ಯಾಟರ್ ಅಲ್ಲ ಸರ್. ಅಲ್ಲ, ಸೊ ನಿಮ್ಮ ಏಜ್ ಎಂತ ಬೇಕಾದ್ರೂ ಇರ್ಲಿ, ಈಗ ಸೆಲೆಕ್ಟ್ ಮಾಡ್ತೇವಲ್ಲ ನಾವು, ತಗೊಳ್ಳಿ ಮೆಡಲ್ ತಗೊಳ್ಳಿ. ಎಸ್, ವಾರೇ ವಾ, ಭಾರಿ ಖುಷಿಯಲ್ಲಿ ಕಾಣ್ತಾ ಇದ್ದೀರಾ. ಸೆಲೆಕ್ಟ್ ಆಗ್ತೀರಿ ಅನ್ಕೊಂಡಿದ್ರಾ? ಇಲ್ಲ. ಓಕೆ, ನಿಮ್ಮ ಹೆಸರು ಮತ್ತೆ ಶಾಲೆಯ ಹೆಸರನ್ನ ಹೇಳಿ. ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿ ಓದ್ತಾ ಇದ್ದೇನೆ. ಅಪ್ಪ, ಆ ವಾಯ್ಸ್ ನೋಡಿ, ಆ ಧಾಟಿ ನೋಡಿ, ಆ ಭಾಷಣಕ್ಕೆ ನಾನು ನಿಂತಿದ್ದೇನೆ ಹೇಳುವಾಗ ಅದರ ಒಂದು ವಾಯ್ಸ್ ಚೇಂಜೇ ಆಗಿ ಬಿಡ್ತದೆ ಅಲ್ಲ, ಅಷ್ಟು ಮಾಡಿಫಿಕೇಶನ್ ಬಂದು ಬಿಡ್ತದೆ ಅದರಲ್ಲಿ. ಹೇಗನ್ಸಿತ್ತು ನಿಮ್ಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಅಂದರೆ ನಾನಿದು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಫಸ್ಟ್ ಟೈಮ್ ನಾನು ಜಸ್ಟ್ ಕಾಂಪಿಟೇಷನಿಗಾಗಿ ಇದು ಮಾಡ್ತಿದ್ದೆ. ಇದು ನಂಗೆ ಏನಂತಲೇ ಗೊತ್ತಿರಲಿಲ್ಲ. ನಾನು ಜಸ್ಟ್ ಕಾಂಪಿಟೇಷನ್ ಅಂತ ಬಂದದ್ದು ಮಾತ್ರ. ಇಲ್ಲಿ ಸೆಲೆಕ್ಟ್ ಆಗೋಗೊಮ್ಮೆ ಫುಲ್ ಜಿಗ್ಗಾಯ್ತು. ಓಕೆ, ಸೊ ಅದು ಕೂಡ ಟಿವಿಯಲ್ಲಿ ಬರ್ತಿದ್ದೀರಾ ನೀವು? ಟಿವಿಯಲ್ಲಿ ಬರ್ತಿದ್ದೀರಿ ಅಂತ ಹೇಳಿ ಗೊತ್ತಿತ್ತಾ? ಇಲ್ಲ, ಗೊತ್ತಿರ್ಲಿಲ್ಲ. ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸ್ಪೀಚ್ ಮಾಡೋದು ಅಂತ ಹೇಳಿದ್ರೆ ಸುಲಭ ಇರೋದಿಲ್ಲ. ಸೊ ನಿಮ್ಗೆ ಹೇಗೆ ಫೀಲ್ ಆಯ್ತು ಅಲ್ಲಿ ಹೋಗ್ಬೇಕಾದ್ರೆ? ಫಸ್ಟಿಗೆ ಹೋಗುವಾಗ ಒಂದು 2-3 ದೇವರನ್ನೆಲ್ಲ ನೆನೆಸ್ಕೊಂಡು ಹೋಗಿದ್ದೇನೆ. ಅಲ್ಲಿ ಫುಲ್ ನರ್ವಸ್ ಆಗಿದ್ದೇನೆ, ಏನಂತಲೇ ಗೊತ್ತಾಗ್ಲಿಲ್ಲ. ಹೋಗಿ ನಿಂತ ತಕ್ಷಣ ಸ್ಟಾರ್ಟ್ ಆಯ್ತು ಮಾತು, ಮತ್ತೆ ನಾನ್ ಸ್ಟಾಪ್ ಮಾತಾಡ್ತಿದ್ದೆ. ಮತ್ತೆ ಕ್ವಶನ್ಸ್ ಎಲ್ಲ ಕೇಳುವಾಗ ಏನಾಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಓಕೆ, ಖುಷಿ ಆಯ್ತು. ಎಲ್ಲ ದೇವರು ಹೆಲ್ಪ್ ಮಾಡಿದ್ರೆ ಹಾಗಾದ್ರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳಿ. ಹಾಗೆ ನಿಮ್ಗೆ ಪ್ರಿಪರೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಯಾರು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದಾ? ನಂಗೆ ಅಪ್ಪ ಹೆಲ್ಪ್ ಮಾಡಿದ್ದು ಮೈನ್ ಆಗಿ, ಮತ್ತೆ ನಮ್ಮ ಟೀಚರ್ಸ್ನವರೆಲ್ಲ ಹೆಲ್ಪ್. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಳಿ ಅಂಡ್ ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತರಿಗೂ